ಜನವರಿ 26, 2026 ಒಂದು ವಿಶೇಷವಾದ ದಿವಸ. ಈ ಬಾರಿ ಭಾರತಕ್ಕೆ 77ನೇ ಗಣರಾಜ್ಯೋತ್ಸವದ ಸಂಭ್ರಮ, ಸಂತಸ. ಭಾರತ ದೇಶ ಗಣರಾಜ್ಯವಾದ ದಿನ ಜನವರಿ 26, 1950. ಭಾರತವು ತನ್ನ ಸ್ವಂತ ಸಂವಿಧಾನವನ್ನು ಸ್ವೀಕಾರ ಮಾಡಿ ಸಾರ್ವಭೌಮ, ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ರೂಪುಗೊಂಡ ದಿನವನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಇದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನತೆ, ನ್ಯಾಯ ಮತ್ತು ಗಣರಾಜ್ಯ ದಿನವನ್ನಾಗಿ ಹಕ್ಕುಗಳನ್ನು ಖಚಿತಪಡಿಸುತ್ತದೆ. ರಾಜ್ಯೋತ್ಸವವು ದೇಶದ ಏಕತೆ, ವೈವಿಧ್ಯತೆ ಮತ್ತು ಆಚರಣೆಗಳು, ದೇಶದ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಗಣರಾಜ್ಯೋತ್ಸವದ ಆಚರಣೆಯ ಅಂಗವಾಗಿ ಶಾಲಾ ಕಾಲೇಜುಗಳಿಂದ ರಾಷ್ಟ್ರಮಟ್ಟದ ಸಮಾರಂಭದವರೆಗೆ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ತುಂಬುವ ಕೆಲಸ ಎಲ್ಲೆಡೆ ಮಾಡಲಾಗುತ್ತದೆ. ಗಣರಾಜ್ಯೋತ್ಸವ ಕೇವಲ ರಾಷ್ಟ್ರೀಯ ಆಚರಣೆ ಅಲ್ಲ, ಇದು ಬ್ರಿಟಿಷ್ ಆಡಳಿತದ ಕಾಯ್ದೆಯನ್ನು ಬದಲಾಯಿಸಿದ ಶುಭ ದಿವಸ. ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನು ಸ್ಥಾಪನೆ ಮಾಡಿದ ಸುಸಂದರ್ಭ. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ನೀಡಿದ ವಿಶೇಷವಾದ ಮುಹೂರ್ತ. ದೇಶದ ವಿವಿಧ ಹಿನ್ನೆಲೆ, ಸಂಸ್ಕೃತಿಗಳ ಜನರು ಒಟ್ಟಾಗಿ ಸೇರಿ ಗಣರಾಜ್ಯ ದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಇದು ಭಾರತದ ಏಕತೆಯನ್ನು ಎತ್ತಿ ತೋರಿಸುತ್ತದೆ, ಜೊತೆಗೆ ಸ್ವಾತಂತ್ರ್ಯ ಮತ್ತು ಸಂವಿಧಾನ ರೂಪುರೇಷೆಗಾಗಿ ಶ್ರಮಿಸಿದ ನಾಯಕರು ಮತ್ತು ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುತ್ತದೆ. ಅಲ್ಲದೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ತನ್ನ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಮತ್ತು ದೇಶದ ಅಭಿವೃದ್ಧಿಗೆ ಏನಾದರೂ ಕೊಡುಗೆ ನೀಡುವ ದಿನವನ್ನಾಗಿ ಇದನ್ನು ಪರಿಗಣಿಸಲಾಗಿದೆ. ಈ ದಿನದಂದು ದೇಶಾದ್ಯಂತ ಮೆರವಣಿಗೆಗಳು, ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಾಷಣಗಳು ನಡೆಯುವುದರ ಮೂಲಕ ಸಂವಿಧಾನದ ಮಹತ್ವವನ್ನು ಎಲ್ಲೆಡೆ ಸಾರಲಾಗುತ್ತದೆ. ಪ್ರತಿ ವರ್ಷ ಜನವರಿ 26 ಬಂತೆಂದರೆ ದೇಶಾದ್ಯಂತ ದೇಶಭಕ್ತಿಯ ಅಲೆ ಎದ್ದು ನಲಿಯುತ್ತದೆ. ಶಾಲಾ ಕಾಲೇಜುಗಳಲ್ಲಿ ತ್ರಿವರ್ಣ ಧ್ವಜ ಮುಗಿಲೆತ್ತರಿಗೆ ಹಾರುತ್ತದೆ. ಪುಟಾಣಿಗಳು, ಮಕ್ಕಳು ರಾಷ್ಟ್ರ ನಾಯಕರ ವೇಷ ಧರಿಸಿ ಮಿಂಚುತ್ತಾರೆ. ಇದೇ ಗಣರಾಜ್ಯೋತ್ಸವದ ಸಂಭ್ರಮ, ಸಡಗರ, ಮಹತ್ವ. 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ಭಾರತ 1950 ಜನವರಿ 26ರಂದು ತನ್ನದೇ ಸಂವಿಧಾನವನ್ನು ಜಾರಿಗೆಗೊಳಿಸಿತು. ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಪರಿವರ್ತನೆಗೊಂಡಿತು. ಇದು ರಾಜಪ್ರಭುತ್ವದ ಅಂತ್ಯ ಮತ್ತು ಪ್ರಜೆಗಳ ಆಡಳಿತದ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ ಆರಂಭವನ್ನು ಸೂಚಿಸುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ರಚನೆಯಾದ ಸಂವಿಧಾನದ ಮಹತ್ವವನ್ನು ಇದು ಸಾರುತ್ತದೆ. ಪ್ರತಿ ಭಾರತೀಯ ನಾಗರಿಕನಿಗೆ ಸಮಾನ ಹಕ್ಕುಗಳು, ಶಿಕ್ಷಣ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಇದು ಖಚಿತಪಡಿಸುತ್ತದೆ. ದೆಹಲಿಯ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಪ್ರದರ್ಶನಗಳು ದೇಶದ ವೈವಿಧ್ಯತೆ ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡುತ್ತವೆ. ಸ್ವಾತಂತ್ರ್ಯ ನಮ್ಮ ಸ್ವಾಭಿಮಾನದ ಸಂಕೇತವಾದರೆ ಗಣರಾಜ್ಯೋತ್ಸವ ನಮ್ಮ ಐಕ್ಯತೆ, ಪ್ರತಿಷ್ಠೆಯ ಸಂಕೇತ, ಗೌರವದ ಸಂಕೇತ ಮತ್ತು ನಮ್ಮ ವಿಶೇಷತೆಗಳನ್ನು ಇಡೀ ಜಗತ್ತಿಗೆ ಸಾರಿ ಹೇಳುವ ವಿಶೇಷವಾದ ಸಂವಿಧಾನಾತ್ಮಕವಾದ ದಿವಸದ ಮಹತ್ವ.